ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಕಲಾಪ ಆರಂಭ ಆಗಿದೆ, ವಿಚಾರಣೆ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. 55ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿತ್ತು. ದರ್ಶನ್ ಸೇರಿದಂತೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರು ಕೂಡ ಆಗಮಿಸಿ ತಮ್ಮ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾರೆ. ದರ್ಶನ್, ಪವಿತ್ರ ಗೌಡ ಎಲ್ಲರೂ ಸೇರಿ ಆರೋಪಿಗಳು ಪಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಜೈಲು ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡೋದಕ್ಕೆ ಸುಮಾರು 12 ಗಂಟೆ ಸುಮಾರಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ದಾರೆ. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ, ರಾಘವೇಂದ್ರ, ನಂದೀಶ್, ರವಿಶಂಕರ್, ವಿನಯ್, ದೀಪಕ್, ಕಾರ್ತಿಕ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೇಶವಮೂರ್ತಿ ಆಬ್ಸೆಂಟ್ ಆಗಿದ್ದಾನೆ, ನಿಖಿಲ್ ನಾಯ್ಕ್ ಕೂಡ ಆಬ್ಸೆಂಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತದೆ. ಇವತ್ತು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಕೇಶವಮೂರ್ತಿ, ನಿಖಿಲ್ ನಾಯ್ಕ್ ಆಬ್ಸೆಂಟ್ ಆಗಿದ್ದಾರೆ ಅನ್ನುವ ಮಾಹಿತಿ. ಬಿಳಿ ಜಾಕೆಟ್ ಧರಿಸಿ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದಾರೆ. ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವ ಅಪ್ಡೇಟ್. ಕೈಕಟ್ಟಿ ನಿಂತ್ಕೊಂಡಿದ್ದಾರಂತೆ ಆರೋಪಿ ದರ್ಶನ್. A2 ಆರೋಪಿ, A1 ಆರೋಪಿ ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕಟಕಟೆಗೆ ಬಂದಿದ್ದಾರೆ ರೇಣುಕಾಸ್ವಾಮಿಯ ಪೋಷಕರು. ರೇಣುಕಾಸ್ವಾಮಿಯ ತಂದೆ ಹಾಗೂ ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಆಗಮಿಸಿ ಕಟಕಟೆಯಲ್ಲಿ ನಿಂತಿದ್ದಾರೆ ತಮ್ಮ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಸೋದಕ್ಕೆ. ಅವರ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿದೆ ಇವತ್ತು ಕೋರ್ಟ್. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಅವರು ಬರ್ತಾ ಇದ್ದಂತಾನೆ ಅವರನ್ನ ಕೇಳ್ತಾರೆ, ನೀವ್ಯಾರು, ನಿಮ್ಮ ಹೆಸರೇನು, ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿಗೂ ನಿಮಗೆ ಯಾವ ರೀತಿಯಾದಂತಹ ಸಂಬಂಧ, ಎಲ್ಲವನ್ನ ಕೂಡ ಜಡ್ಜ್ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಮೊದಲ ಅವರ ಡೀಟೇಲ್ ನ ತೆಗೆದುಕೊಂಡು ಆ ಬಳಿಕ ಅವರ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೋರ್ಟ್ನಲ್ಲಿ ಮಾಡಲಾಗುತ್ತೆ. ಆ ಸಾಕ್ಷಿ ಹೇಳಿಕೆ ದಾಖಲಾದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೆಯುತ್ತೆ. ನೋಡಿ, ನಿನ್ನ ಹೆಸರೇನಂತೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಯ ನಿವಾಸಿ ನೀವು ಅಂತೇಳಿ ರೇಣುಕಾಸ್ವಾಮಿ ತಾಯಿಗೆ ಕೇಳಿದ್ದಾರೆ. ನಿಮ್ಮ ಗಂಡನ ಹೆಸರೇನು ಅಂತೇಳಿ ಕೇಳಿದ್ದಾರೆ. ತಾಯಿ ಮತ್ತು ತಂದೆ ಇಬ್ಬರು ಕೂಡ ಇವತ್ತು ಹಾಜರಾಗಿದ್ದಾರೆ ಕೋರ್ಟ್ಗೆ. ಕಟಕಟೆಯಲ್ಲಿ ನಿಂತಿದ್ದಾರೆ. ಕಟಕಟೆಗೆ ಆಗಮಿಸ್ತಾ ಇದ್ದಂತೆ ಜಡ್ಜ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ, ನೀವ್ಯಾರು, ನಿಮ್ಮ ಹೆಸರೇನು, ನಿಮ್ಮ ಗಂಡನ ಹೆಸರೇನು ಅಂತೇಳಿ ಅಲ್ಲೇ ಪ್ರಶ್ನೆಯನ್ನ ಮಾಡಿ ಆ ಬಳಿಕ ಅವರ ಹೇಳಿಕೆಯನ್ನ, ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ನೋಡಿ, ವಿಟ್ನೆಸ್ ದಾಖಲು ಮಾಡಿಕೊಳ್ಳುವಾಗ ಯಾರು ಕೂಡ ಕೋರ್ಟ್ ಅಲ್ಲಿ ಇರುವಂತಿಲ್ಲ, ಕೋರ್ಟ್ ಹಾಲ್ ಅಲ್ಲಿ ಇರಿಸಿಕೊಳ್ಳಲ್ಲ, ಎಲ್ಲರನ್ನು ಕೂಡ ಹೊರ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಇದು ಎವಿಡೆನ್ಸ್. ಪ್ರತಿಯೊಂದು ಕೇಸನ್ನ ನಿರ್ಧಾರ ಮಾಡೋದು ಒಂದು ಸಾಕ್ಷಿ. ಹಾಗಾಗಿ ಆ ಸಾಕ್ಷ್ಯಾಧಾರರಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನ ಪ್ರತಿಯೊಂದು ಪ್ರಕರಣದಲ್ಲೂ ಕೊಡಲಾಗುತ್ತೆ. ಇಲ್ಲಿಯೂ ಕೂಡ ಅದನ್ನೇ ಮಾಡಿರೋದು. ಎವಿಡೆನ್ಸ್
ದಾಖಲೆಯನ್ನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾರು ಕೂಡ ಹಾಲಲ್ಲಿ ಇರುವಂತಿಲ್ಲ. ಕೋರ್ಟ್ ಹಾಲಲ್ಲಿ ಎಲ್ಲರನ್ನು ಕೂಡ ಹೊರಗಡೆ ಕಳಿಸ್ತಾರೆ. ಮೊದಲು ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ವಿಟ್ನೆಸ್ ಹಿನ್ನೆಲೆ ಎಲ್ಲರನ್ನು ಕೂಡ ಕೋರ್ಟ್ ಹಾಲ್ನಿಂದ ಹೊರಗಡೆ ಕಳಿಸಿದ್ದಾರೆ. ನೋಡಿ, ತನಿಖೆಯ ಸಂದರ್ಭದಲ್ಲಿ ಮೊದಲಿಗೆ ರೇಣುಕಾಸ್ವಾಮಿಯ ವಿಚಾರವನ್ನ ತಿಳಿಸಿದ್ದೆ ಅವರ ತಾಯಿಗೆ. ಓಡೋಡಿ ಬರ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಅವರ ತಾಯಿ. ಅವರ ಚಿಕ್ಕಪ್ಪ ಅಲ್ಲಿ ಇರ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ. ಅವ್ರು ಬರ್ತಾ ಇದ್ದಂಗೆ ಏನ್ ನೋಡಿದ್ರು, ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು, ಏನಾಗಿದೆ ಅಂತ ಹೇಳಿದ್ರು, ಎಲ್ಲವೂ ಕೂಡ ಇವತ್ತು ಅಲ್ಲಿ ಕೋರ್ಟಲ್ಲಿ ಹೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಈಗ ಕೋರ್ಟ್ನಲ್ಲಿ ಎವಿಡೆನ್ಸ್ ದಾಖಲು ಮಾಡಲಾಗ್ತಾ ಇದೆ. ಮೊದಲಿಗೆ ಅವರ ತಾಯಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ವಾಟ್ ನೆಕ್ಸ್ಟ್? ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಟ್ರಯಲ್ ಆರಂಭವಾಗಿದೆ ಅಂತಾನೆ ಹೇಳಬಹುದು. ಕೋರ್ಟ್ ನಲ್ಲಿ ಕೂಡ ಯಾರಿಗೂ ಕೂಡ ಅವಕಾಶವನ್ನು ನೀಡಿಲ್ಲ. ಏನು ಸಾಕ್ಷಿದಾರರಿದ್ದಾರೋ ಅವರು ಮತ್ತೆ ಆರೋಪಿಗಳು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದಿರುವಂತಹ ಆರೋಪಿಗಳು ಸೇರಿದಂತೆ ಸಾಕ್ಷಿದಾರರು ಮತ್ತೆ ಪ್ರಾಸಿಕ್ಯೂಷನ್ ಸೇರಿದಂತೆ ಈ ಆರೋಪಿಗಳ ಪರ ವಕೀಲರು ಮಾತ್ರ ಕೋರ್ಟ್ ಹಾಲ್ನಲ್ಲಿ ಪರ್ಮಿಷನ್ ಇದೆ. ವಿಡಿಯೋ ಕಾನ್ಫರೆನ್ಸ್ ಬಂದಿರಬಹುದು. ಈ ಕೋರ್ಟ್ ಹಾಲ್ಗೆ ಬಂದಿರುವಂತಹ ಉಳಿದಿರುವಂತಹ ಎಲ್ಲರನ್ನ ಕೂಡ ವಕೀಲರನ್ನಾಗಿರಬಹುದು, ಈ ಕೇಸ್ಗೆ ಸಂಬಂಧ ಪಡದೇ ಇರುವಂತಹ ವಕೀಲರನ್ನಾಗಿರಬಹುದು ಹಾಗೂ ಮಾಧ್ಯಮದವರಾಗಿರಬಹುದು, ಯಾರನ್ನೂ ಕೂಡ ಬೇರೆ ವ್ಯಕ್ತಿಗಳನ್ನ ಯಾರು ಕೂಡ ಈ ಒಂದು ಕೋರ್ಟ್ ಹಾಲ್ನಲ್ಲಿ ಇರಿಸಿಕೊಳ್ಳಿಲ್ಲ. ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಸಾಕ್ಷಿದಾರರು ಹೇಳಿಕೆಯನ್ನ ಲೀಕ್ ಆಗಬಾರ್ದು, ಎವಿಡೆನ್ಸ್ಗಳು ಲೀಕ್ ಆಗಬಾರ್ದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಎಲ್ಲರನ್ನೂ ಕೂಡ ಹೊರ ಕಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಈಗಾಗಲೇ ಜಡ್ಜ್ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿದಾರರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ನೀವು ಎಲ್ಲಿಯವರು, ಯಾವ ಊರು, ನಿಮಗೆ ಏನು, ಮತ್ತೆ ರೇಣುಕಾಸ್ವಾಮಿ, ಮೃತ ರೇಣುಕಾಸ್ವಾಮಿಗೂ ನಿಮಗೂ ಏನ್ ಸಂಬಂಧ ಅನ್ನುವಂತ ಎಲ್ಲ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲಿಗೆ ರೇಣುಕಾಸ್ವಾಮಿ ಅವರ ತಾಯಿಯನ್ನ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಂತರ ರೇಣುಕಾಸ್ವಾಮಿ ಅವರ ತಂದೆಯನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಹೀಗೆ ಒನ್ ಬೈ ಒನ್ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ. ಈಗ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಆರೋಪಿಗಳು ಕೂಡ ಈಗಾಗಲೇ ಹಾಜರಿದ್ದಾರೆ ಅಂತಾನೆ ಹೇಳಬಹುದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಕಲಾಪ ಆರಂಭ ಆಗಿದೆ, ವಿಚಾರಣೆ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. 55ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿತ್ತು. ದರ್ಶನ್ ಸೇರಿದಂತೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರು ಕೂಡ ಆಗಮಿಸಿ ತಮ್ಮ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾರೆ. ದರ್ಶನ್, ಪವಿತ್ರ ಗೌಡ ಎಲ್ಲರೂ ಸೇರಿ ಆರೋಪಿಗಳು ಬಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಜೈಲು ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡೋದಕ್ಕೆ ಸುಮಾರು 12 ಗಂಟೆ ಸುಮಾರಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ದಾರೆ. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ, ರಾಘವೇಂದ್ರ, ನಂದೀಶ್, ರವಿಶಂಕರ್, ವಿನಯ್, ದೀಪಕ್, ಕಾರ್ತಿಕ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೇಶವಮೂರ್ತಿ ಆಬ್ಸೆಂಟ್ ಆಗಿದ್ದಾರೆ. ನಿಖಿಲ್ ನಾಯ್ಕ್ ಕೂಡ ಆಬ್ಸೆಂಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತದೆ. ಇವತ್ತು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಕೇಶವಮೂರ್ತಿ, ನಿಖಿಲ್ ನಾಯಕ್ ಆಬ್ಸೆಂಟ್ ಆಗಿದ್ದಾರೆ ಅನ್ನುವ ಮಾಹಿತಿ. ಬಿಳಿ ಜಾಕೆಟ್ ಧರಿಸಿ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದಾರೆ.
ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವ ಅಪ್ಡೇಟ್. ಕೈಕಟ್ಟಿ ನಿಂತ್ಕೊಂಡಿದ್ದಾರಂತೆ ಆರೋಪಿ ದರ್ಶನ್. A2 ಆರೋಪಿ, A1 ಆರೋಪಿ ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕಟಕಟೆಗೆ ಬಂದಿದ್ದಾರೆ ರೇಣುಕಾಸ್ವಾಮಿಯ ಪೋಷಕರು. ರೇಣುಕಾಸ್ವಾಮಿಯ ತಂದೆ ಹಾಗೂ ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಆಗಮಿಸಿ ಕಟಕಟೆಯಲ್ಲಿ ನಿಂತಿದ್ದಾರೆ ತಮ್ಮ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಸೋದಕ್ಕೆ. ಅವರ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿದೆ ಇವತ್ತು ಕೋರ್ಟ್. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಅವರು ಬರ್ತಾ ಇದ್ದಂತಾನೆ ಅವರನ್ನ ಕೇಳ್ತಾರೆ, ನೀವ್ಯಾರು, ನಿಮ್ಮ ಹೆಸರೇನು, ಕೊಲೆ ಆಗಿರುವಂತ ರೇಣುಕಾಸ್ವಾಮಿಗೂ ನಿಮಗೆ ಯಾವ ರೀತಿಯಾದಂತಹ ಸಂಬಂಧ, ಎಲ್ಲವನ್ನ ಕೂಡ ಜಡ್ಜ್ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಮೊದಲ ಅವರ ಡೀಟೇಲ್ ನ ತೆಗೆದುಕೊಂಡು ಆ ಬಳಿಕ ಅವರ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೋರ್ಟ್ನಲ್ಲಿ ಮಾಡಲಾಗುತ್ತೆ. ಆ ಸಾಕ್ಷಿ ಹೇಳಿಕೆ ದಾಖಲಾದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೆಯುತ್ತೆ. ನೋಡಿ, ನಿನ್ನ ಹೆಸರೇನು ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಯ ನಿವಾಸಿ ನೀವು ಅಂತೇಳಿ ರೇಣುಕಾಸ್ವಾಮಿ ತಾಯಿಗೆ ಕೇಳಿದ್ದಾರೆ. ನಿಮ್ಮ ಗಂಡನ ಹೆಸರೇನು ಅಂತೇಳಿ ಕೇಳಿದ್ದಾರೆ. ತಾಯಿ ಮತ್ತು ತಂದೆ ಇಬ್ಬರು ಕೂಡ ಇವತ್ತು ಹಾಜರಾಗಿದ್ದಾರೆ ಕೋರ್ಟ್ಗೆ. ಕಟಕಟೆಯಲ್ಲಿ ನಿಂತಿದ್ದಾರೆ. ಕಟಕಟೆಗೆ ಆಗಮಿಸ್ತಾ ಇದ್ದಂತೆ ಜಡ್ಜ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ, ನೀವ್ಯಾರು, ನಿಮ್ಮ ಹೆಸರೇನು, ನಿಮ್ಮ ಗಂಡನ ಹೆಸರೇನು ಅಂತೇಳಿ ಅಲ್ಲೇ ಪ್ರಶ್ನೆಯನ್ನ ಮಾಡಿ ಆ ಬಳಿಕ ಅವರ ಹೇಳಿಕೆಯನ್ನ, ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ನೋಡಿ, ವಿಟ್ನೆಸ್ ದಾಖಲು ಮಾಡಿಕೊಳ್ಳುವಾಗ ಯಾರು ಕೂಡ ಕೋರ್ಟ್ ಅಲ್ಲಿ ಇರುವಂತಿಲ್ಲ, ಕೋರ್ಟ್ ಹಾಲ್ ಅಲ್ಲಿ ಇರಿಸಿಕೊಳ್ಳಲ್ಲ, ಎಲ್ಲರನ್ನು ಕೂಡ ಹೊರ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಇದು ಎವಿಡೆನ್ಸ್. ಪ್ರತಿಯೊಂದು ಕೇಸ್ ಅನ್ನ ನಿರ್ಧಾರ ಮಾಡೋದು ಒಂದು ಸಾಕ್ಷಿ. ಹಾಗಾಗಿ ಆ ಸಾಕ್ಷಿ, ಸಾಕ್ಷ್ಯಾಧಾರರಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನ ಪ್ರತಿಯೊಂದು ಪ್ರಕರಣದಲ್ಲೂ ಕೊಡಲಾಗುತ್ತೆ. ಇಲ್ಲಿಯೂ ಕೂಡ ಅದನ್ನೇ ಮಾಡಬೇಕು. ಎವಿಡೆನ್ಸ್ ದಾಖಲೆಯನ್ನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾರು ಕೂಡ ಹಾಲಲ್ಲಿ ಇರುವಂತಿಲ್ಲ. ಕೋರ್ಟ್ ಹಾಲಲ್ಲಿ ಎಲ್ಲರನ್ನು ಕೂಡ ಹೊರಗಡೆ ಕಳಿಸ್ತಾರೆ. ಮೊದಲು ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ವಿಟ್ನೆಸ್ ಹಿನ್ನೆಲೆ ಎಲ್ಲರನ್ನು ಕೂಡ ಕೋರ್ಟ್ ಹಾಲ್ನಿಂದ ಹೊರಗಡೆ ಕಳಿಸಿದ್ದಾರೆ. ನೋಡಿ, ತನಿಖೆಯ ಸಂದರ್ಭದಲ್ಲಿ ಮೊದಲಿಗೆ ರೇಣುಕಾಸ್ವಾಮಿಯ ವಿಚಾರವನ್ನ ತಿಳಿಸಿದ್ದೇ ಅವರ ತಾಯಿಗೆ. ಓಡೋಡಿ ಬರ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಅವರ ತಾಯಿ. ಅವರ ಚಿಕ್ಕಪ್ಪ ಅಲ್ಲಿ ಇರ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ. ಅವ್ರು ಬರ್ತಾ ಇದ್ದಂಗೆ ಏನ್ ನೋಡಿದ್ರು, ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು, ಏನಾಗಿದೆ ಅಂತ ಹೇಳಿದ್ರು, ಎಲ್ಲವೂ ಕೂಡ ಇವತ್ತು ಅಲ್ಲಿ ಕೋರ್ಟಲ್ಲಿ ಹೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಈಗ ಕೋರ್ಟ್ನಲ್ಲಿ ಎವಿಡೆನ್ಸ್ ದಾಖಲು ಮಾಡಲಾಗ್ತಾ ಇದೆ. ಮೊದಲಿಗೆ ಅವರ ತಾಯಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ವಾಟ್ ನೆಕ್ಸ್ಟ್? ಎಸ್ ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಟ್ರಯಲ್ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಕೋರ್ಟ್ನಲ್ಲಿ ಕೂಡ ಯಾರಿಗೂ ಕೂಡ ಅವಕಾಶವನ್ನು ನೀಡಿಲ್ಲ. ಏನು ಸಾಕ್ಷಿದಾರರಿದ್ದಾರೋ ಅವರು ಮತ್ತೆ ಆರೋಪಿಗಳು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದಿರುವಂತಹ ಆರೋಪಿಗಳು ಸೇರಿದಂತೆ ಸಾಕ್ಷಿದಾರರು ಮತ್ತೆ ಪ್ರಾಸಿಕ್ಯೂಷನ್ ಸೇರಿದಂತೆ ಈ ಆರೋಪಿಗಳ ಪರ ವಕೀಲರು ಮಾತ್ರ ಕೋರ್ಟ್ ಹಾಲ್ನಲ್ಲಿ ಪರ್ಮಿಷನ್ ಇದೆ. ವಿಡಿಯೋ ಕಾನ್ಫರೆನ್ಸ್ ಬಂದಿರಬಹುದು, ಈ ಕೋರ್ಟ್ ಹಾಲ್ಗೆ ಬಂದಿರುವಂತಹ ಉಳಿದಿರುವಂತಹ ಎಲ್ಲರನ್ನ ಕೂಡ ವಕೀಲರನ್ನಾಗಿರಬಹುದು, ಈ ಕೇಸ್ಗೆ ಸಂಬಂಧ ಪಡದೇ ಇರುವಂತಹ ವಕೀಲರನ್ನಾಗಿರಬಹುದು ಹಾಗೂ ಮಾಧ್ಯಮದವರಾಗಿರಬಹುದು, ಯಾರನ್ನೂ ಕೂಡ ಬೇರೆ ವ್ಯಕ್ತಿಗಳನ್ನ
ಯಾರನ್ನೂ ಕೂಡ ಈ ಒಂದು ಕೋರ್ಟ್ ಹಾಲ್ನಲ್ಲಿ ಇರಿಸಿಕೊಳ್ಳಿಲ್ಲ, ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಸಾಕ್ಷಿದಾರರು ಹೇಳಿಕೆಯನ್ನ ಲೀಕ್ ಆಗಬಾರ್ದು, ಎವಿಡೆನ್ಸ್ಗಳು ಲೀಕ್ ಆಗಬಾರ್ದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಎಲ್ಲರನ್ನೂ ಕೂಡ ಹೊರ ಕಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಜಡ್ಜ್ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿದಾರರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ನೀವು ಎಲ್ಲಿಯವರು, ಯಾವ ಊರು, ನಿಮಗೆ ಏನು, ಮತ್ತೆ ರೇಣುಕಾಸ್ವಾಮಿ, ಮೃತ ರೇಣುಕಾಸ್ವಾಮಿಗೂ ನಿಮಗೂ ಏನ್ ಸಂಬಂಧ ಅನ್ನುವಂತ ಎಲ್ಲ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲಿಗೆ ರೇಣುಕಾಸ್ವಾಮಿಯವರ ತಾಯಿಯನ್ನ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಂತರ ರೇಣುಕಾಸ್ವಾಮಿಯವರ ತಂದೆಯನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಹೀಗೆ ಒನ್ ಬೈ ಒನ್ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ. ಈಗ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಆರೋಪಿಗಳು ಕೂಡ ಈಗಾಗಲೇ ಹಾಜರಿದ್ದಾರೆ ಅಂತಾನೆ ಹೇಳ್ಬೋದು.